ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಚಿವ ಪುಟ್ಟರಾಜು ನಿವಾಸದ ಮುಂದೆ ಈಗ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಐಟಿ ದಾಳಿಯ ವಿಷಯ ತಿಳಿತಾ ಇದ್ದಾಗೆ ಓಡಿ ಬಂದಿದ್ದಾರೆ ಸಚಿವ ಸಿಎಸ್ ಪುಟ್ಟರಾಜು ಬೆಂಬಲಿಗರು. ಅವರ ನಿವಾಸದ ಮುಂದೆ ಇದೀಗ ನಿಂತಿದ್ದಾರೆ. ಐಟಿ ದಾಳಿಯನ್ನ ಖಂಡಿಸಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಚಿವ ಸಿಎಸ್ ಪುಟ್ಟರಾಜು ನಿವಾಸ ಮಂಡ್ಯದಲ್ಲಿರುವಂತಹ ನಿವಾಸ. ಐಟಿ ದಾಳಿಯ ವಿಚಾರ ಯಾವಾಗ ಬಹಿರಂಗ ಆಯಿತು, ಮಾಧ್ಯಮಗಳಲ್ಲಿ ಬಂತು ತಿಳಿತಾ ಇದ್ದ ಹಾಗೇನೆ ಸಿಎಸ್ ಪುಟ್ಟರಾಜು ಬೆಂಬಲಿಗರು, ಜೆಡಿಎಸ್ ಅಭಿಮಾನಿಗಳು ಎಲ್ಲರೂ ಕೂಡ ಇದೀಗ ಐಟಿ ದಾಳಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಜೆಡಿಎಸ್ನ ಕಾರ್ಯಕರ್ತರು ಸಿಎಸ್ ಪುಟ್ಟರಾಜು ನಿವಾಸದ ಮುಂದೆ ಇದೀಗ ಜಮಾಯಿಸಿದ್ದಾರೆ. ಸಚಿವ ಸಿಎಸ್ ಪುಟ್ಟರಾಜು ಪರವಾಗಿ ಘೋಷಣೆ ಕೂಗ್ತಾ ಹಾಗೇನೆ ಐಟಿ ದಾಳಿಯ ವಿಚಾರವಾಗಿ ಏನು ತಿಳ್ಕೊಂಡಿದ್ದಾರೆ. ಸೊ ಬಂದಂತಹ ಬೆಂಬಲಿಗರು ಇದೀಗ ಐಟಿ ದಾಳಿಯನ್ನ ಖಂಡಿಸಿ ಜೆಡಿಎಸ್ ಕಾರ್ಯಕರ್ತರು, ಅಭಿಮಾನಿಗಳು, ಬೆಂಬಲಿಗರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಎಸ್, ಐಟಿ ದಾಳಿಯ ನಡೆದ ನಂತರ ಸಿಎಸ್ ಪುಟ್ಟರಾಜು ಕೂಡ ಟಿವಿ5 ಜೊತೆ ಮಾತನಾಡಿದರೆ. ನಮ್ಮ ಪ್ರತಿನಿಧಿ ಮೋಹನ್ ರಾಜ್ ಅವರ ಜೊತೆ ಮಾತನಾಡಿದರೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪುಟ್ಟರಾಜು ಅವರ ಮನೆ ಮೇಲೆ ಐಟಿ ದಾಳಿ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಪುಟ್ಟರಾಜು ಅವರು ಇದ್ದಾರೆ. ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಏನ್ ಹೇಳ್ತೀರಿ? ಇವತ್ತು ರಾಜಕೀಯ ಪ್ರೇರಿತವಾದಂತಹ ಐಟಿ ದಾಳಿಗಳನ್ನ ಐಟಿ ಅಧಿಕಾರಿಗಳ ಮುಖಾಂತರ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮಾಡಿಸ್ತಾ ಇದ್ದಾರೆ. ಇದರಿಂದ ನಮ್ಮನ್ನೇನು ಬಗ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಜಾಗ್ವಾರ್ ತರ ಸ್ಪೀಡ್ ಆಗಿ ಓಡೋದನ್ನ ಇವತ್ತು ಚುನಾವಣಾ ಪ್ರಚಾರಕ್ಕೆ ಇವತ್ತು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಕುಮಾರಸ್ವಾಮಿ ಅವರು ಕೂಡ ಇದ್ರ ಬಗ್ಗೆ ಒಂದು ಸುಳಿವು ಕೊಟ್ಟಿದ್ರು. ಬಿಜೆಪಿ ನಾಯಕರು ಬಹುತೇಕ ನಿನ್ನೆ ಬೆಳಿಗ್ಗೆ ಏನು ಬೆಂಗಳೂರಲ್ಲಿ ಕೂತ್ಕೊಂಡು ಯಾವ್ಯಾವ ಲೀಡರ್ಗಳ ಮನೆ ರೈಡ್ ಮಾಡಿಸ್ಬೇಕು ಅಂತ ಲೀಸ್ಟ್ ಮಾಡ್ತಾ ಇದ್ರು. ಲೀಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಯ ಬಿಜೆಪಿ ನಾಯಕರು ಕೊಟ್ಟ ಮಾಹಿತಿ ಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎಷ್ಟೊತ್ತಿಗೆ ಯಾವ ರೀತಿ ನಡೀತು? ಬೆಳಗ್ಗೆ 5:30 ಗಂಟೆಗೆನೆ ಐಟಿ ಅಧಿಕಾರಿಗಳು ವಿತ್ ಸಿಆರ್ಪಿಎಫ್ ಪೊಲೀಸ್ ಜೊತೆ ಬಂದು ಇವತ್ತು ಮನೆ ಬಾಗಿಲು ತೆಗೆಸಿದ್ದಾರೆ. ನನ್ನ ಮೈಸೂರಿನಲ್ಲೂ ನನ್ನ ಅಣ್ಣನ ಮಕ್ಕಳ ಮನೆ ಮೇಲೆ ರೈಡ್ ಆಗಿದೆ, ನಡೀತಾ ಇದೆ. ನಮ್ಮ ಬದುಕು ಬಹಳ ಪಾರದರ್ಶಕವಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಅದಕ್ಕೆ ಲೆಕ್ಕ ಕೊಡ್ತೀವಿ, ಅದೇನು ತೊಂದರೆ ಇಲ್ಲ. ಹೊರಟ್ರ ಸರ್ ಅಧಿಕಾರಿ ಇನ್ನು ನಡೀತಾ ಇದೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಸಂಪೂರ್ಣವಾಗಿ ನಾವು ಸಹಕಾರ ಕೊಡ್ತಾ ಇದ್ದೀವಿ. ಸರ್, ಇವತ್ತು ನೀವು ಮಾಮೂಲಿ ಹೆಂಗಿದ್ದೀನಂತೆ ನಮ್ಮ ಕೆಲಸ ಕಾರ್ಯಗಳ ತೋಡ್ಕೋತೀರಾ? ಇವತ್ತು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಅದು ಓಕೆ. ಇದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಿಎಸ್ ಪುಟ್ಟರಾಜು. ಕ್ಯಾಮರಾ ಪರ್ಸನ್ ಮೋಹನ್ ರಾಜ್, ಟಿವಿ5.